ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಹಲೋ, ಹೇಳೋ ಮಾಮ್ಸ್, ಏನು ಸಮಾಚಾರ? ಹಲೋ ಅಳಿಮಯ್ಯ, ಎಲ್ಲೋ ಇದೆಯಾ? ಇಂಥ ಖುಷಿ ಸಮಯದಲ್ಲಿ ಮನೇಲಿರೋದು ಬಿಟ್ಟು ಅಡ್ರೆಸ್ ಸಿಗಲ್ದಂಗೆ ಹೋಗ್ಬಿಟ್ಟಿದ್ಯಲ್ಲೋ. ಹೇಳು ಮಾಮ್ಸ್, ಇಲ್ಲೇ ಹೊರಗಡೆ ಇದ್ದೆ. ಏನಾದರೂ ಪ್ರಾಬ್ಲಮ್ಮಾ? ಪ್ರಾಬ್ಲಮ್ ಏನಿಲ್ಲ ಕಣೋ. ನನಗೀಗ ಎತ್ತೋ ಖುಷಿ ಆಗ್ತಿದೆ. ಎಷ್ಟು ಖುಷಿ ಆಗ್ತಿದೆ ಅಂದ್ರೆ ಅಳಿಮಯ್ಯೋ ಹೇಳೋಕ್ಕಾಗ್ತಾ ಇಲ್ಲ. ಅಳಿಮಯ್ಯ ಥ್ಯಾಂಕ್ಸ್ ಕಣೋ. ಆ ಭಾಗ್ಯ ಬದುಕಿರುವಾಗಲೇ ಅವಳ ತಿಥಿ ಊಟ ಮಾಡೋ ಭಾಗ್ಯ ಕರುಣಿಸಿದ್ದಕ್ಕೆ. ನೀನು ಇಲ್ಲೇನಾದ್ರೂ ಇದ್ದಿದ್ರೆ ನಿನ್ನ ಗಟ್ಟಿಯಾಗಿ ತಪ್ಕೊಂಡು ಲಚ 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 ಅಂತ ಮುತ್ತುಕೊಂಡ್ಬಿಡ್ತಿದ್ದೆ ಕಣೋ. ಏನು ಮಾತಾಡ್ತಾ ಇದೀಯಾ? ಗಟ್ಟಿಯಾಗಿ ತಪ್ಕೊಳ್ಳೋದಂತೆ, ಮುತ್ತು ಬೇರೆ ಅಂತೆ. ಅದಕ್ಕೆ ಹೇಳೋದು ಟೈಮಿಗೆ ಸರಿಯಾಗಿ ವಯಸ್ಸಿಗೆ ತಕ್ಕಂಗೆ ಮದುವೆ ಆಗಬೇಕು ಅಂತ. ಇಲ್ಲಾಂದಿದ್ರೆ ಈ ಥರ ಪ್ರಾಬ್ಲಮ್ ಎಲ್ಲ ಅನುಭವಿಸ್ಬೇಕಿತ್ತ? ನೀ ಇಷ್ಟೊಂದು ಎಕ್ಸೈಟ್ ಆಗಬೇಡ ಮಾಮ್ಸ್. ಸ್ವಲ್ಪ ಫೀಲಿಂಗ್ಸ್ನ ಕಂಟ್ರೋಲ್ ಮಾಡ್ಕೊ. ಅಳಿಮಯ್ಯ, ನಾನು ಮದುವೆ ಮಾತ್ರ ಆಗಿಲ್ಲ ಕಣೋ, ಬ್ರಹ್ಮಚಾರಿ ಅಂತ ಎಲ್ಲೂ ಹೇಳಲಿಲ್ವಲ್ಲ. ನೀನು ಈ ಲೈನನ್ನು ಅಂಡರ್ಲೈನ್ ಮಾಡ್ಕೋ ಅಳಿಮಯ್ಯ. ಹಾಗೆ ಕುಡಿಯೋ ಒಂದು ಲೋಟ ಹಾಲಿಗೆ ಹಸುಯಾಗಿ ಕಟ್ಟೋದು ಡೈಲಿ ಪ್ಯಾಕೆಟಲ್ಲಿ ಕುಡಿದ್ರೆ ಆಯ್ತಲ್ವಾ ಅಂತ ನಿನ್ನ ಕಾನ್ಸೆಪ್ಟ್. ಸುಮ್ಮನಿರಪ್ಪ ನೀನು, ಏನು ಅಸಹ್ಯ ಎಲ್ಲ ಮಾತಾಡ್ಬೇಡ. ಆಮೇಲೆ ಫ್ಯಾಮಿಲಿ ಆಡಿಯನ್ಸ್ ಗುಣಕೋತಾರೆ ನನ್ನ ಬಗ್ಗೆ. ಇರ್ಲಿ ಬಿಡು ಮಾಮ್ಸ್, ಅವ್ರಿಗೂ ಒಂಚೂರು ಚೇಂಜಸ್ ಬೇಕಲ್ಲ. ಯಾವಾಗಲೂ ಬೋರಿಂಗ್ ಸ್ಟೋರಿ ನೋಡಿದ್ರೆ ಸ್ವಲ್ಪ ಡಿಫ್ರೆಂಟ್ ಆಗಿ ಏನಾದ್ರು ಕೊಡ್ಬೇಕು ಅವಾಗ. ಅದು ಬಿಡು ಅಳಿಮಯ್ಯ, ಈಗ ನೀನು ಡೂಪ್ಲಿಕೇಟ್ ತಿಥಿ ಊಟ ಹಾಕ್ಸಿದ್ಯಾ, ಇನ್ನು ರಿಯಲ್ ತಿಥಿ ಊಟ ಯಾವಾಗ ಹಾಕಿಸ್ತೀಯಾ? ಅತಿ ಶೀಘ್ರದಲ್ಲಿ ಮಾಮ್ಸ್. ಸ್ವಲ್ಪ ವೆಯ್ಟ್ ಮಾಡು. ಈ ಮದುವೆ ಆದ ತಕ್ಷಣ ಮಕ್ಕಳಾಗಲ್ಲ ಅಂತಾರಲ್ಲ, ಹಾಗೆ ಇದನ್ನು ಕಾಯ್ಬೇಕು. ಸರಿ ಕಣಪ್ಪ, ಏನಾದರೂ ಒಂದು ಮಾಡು, ಆದರೆ ಆದಷ್ಟು ಬೇಗ ಒಂದು ಒಳ್ಳೆ ಸುದ್ದಿ ಕೊಡಪ್ಪ. ಈಗ ಇಲ್ಲಿದ್ಯಾ? ಎಷ್ಟೊತ್ತಿಗೆ ಬರ್ತೀಯಾ? ಒಂದು ಎಣ್ಣೆ ಪಾರ್ಟಿ. ಮಾಮ್ಸ್, ನಾನು ಕೆಲ್ಸದ ಮೇಲೆ ಹೊರಗಡೆ ಬಂದಿದ್ದೀನಿ. ಇನ್ನೂ ಒಂದಷ್ಟು ಕೆಲಸಗಳು ಬಾಕಿ ಇದಾವೆ, ಮುಗಿಸ್ಕೊಂಡೆಲ್ಲ ಒಟ್ಟಿಗೆ ಬರ್ತೀನಿ. ಇರು. ಏನದು ಅಷ್ಟೊಂದು ಇಂಪಾರ್ಟೆಂಟು? ಅದೆಲ್ಲ ನಿನಗೆ ಬೇಡ, ಸುಮ್ಮನಿರೋ ಮಾಮ್ಸ್. ನೀನು ಮದುವೆ ಆಗದೆ ಇರೋ ಹಿರಿಯ ಬ್ರಹ್ಮಚಾರಿ. ಅದನ್ನೆಲ್ಲ ಹೇಳಿದ್ರೆ ಆಮೇಲೆ ಸಹಿಸ್ಕೊಳಕ್ಕಾಗಲ್ಲ ನಿನ್ ಕೈ. ಸುಮ್ಮನೆ ಇದ್ಬಿಡು ನೀನು. ಲೋ ಆಗ್ಲೇ ಹೇಳಿದ್ನಲ್ಲ, ನಾನು ಬ್ಯಾಚುಲರ್ ಅಷ್ಟೇ, ಬ್ರಹ್ಮಚಾರಿ ಅಲ್ಲ ಅಂತ. ಸರಿ ಹುಷಾರು, ಏನಾದರೂ ಮಾಡ್ಕೋ, ಆದ್ರೆ ಎಡವಟ್ಟು ಮಾತ್ರ ಮಾಡ್ಕೋಬೇಡ ಅಳಿಮಯ್ಯ, ಗೊತ್ತಾಯ್ತಾ? ಸರಿ ಸರಿ ಸರಿ, ಓಕೆ ಓಕೆ, ಬಾಯ್ ಬಾಯ್ ಬಾಯ್. ಕಲಾವಿದ ನಮ್ಮ ಮಾಮ್ಸ್, ಬ್ಯಾಚುಲರ್ ಅಂತೆ, ಅರೆ ಬ್ರಹ್ಮಚಾರಿ ಅಲ್ವಂತ. ಎಷ್ಟೇ ಆಗಿ ನಮ್ಮ ಕುಚಿ ಬಿಡ್ಕೊಳಕ್ಕಾಗತ್ತಾ? ಏನು ಹೇಳು ಮಾಮ್, ನೀನಂತೂ ಸಿಕ್ಕಾಬಟ್ಟೆ ಖುಷಿಯಾಗಿದೆಯಾ. ಆ್ಯಂಡ್ ನೀನು ಖುಷಿಯಾಗಿರೋದನ್ನ ನೋಡೋದಕ್ಕೆ ನನಗಂತೂ ಸಿಕ್ಕಾಬಟ್ಟೆ ಖುಷಿ. ಥ್ಯಾಂಕ್ಸ್ ಜೆ. ಇದೆಲ್ಲ ಆಗಿದ್ದು ನಿನ್ನಿಂದ. ನೀನು ಇಲ್ಲದೆ ಇದ್ದಿದ್ರೆ ಇದೆಲ್ಲ ನಡೀತಾನೆ ಇರಲಿಲ್ಲ. ಸೊ ಎಲ್ಲ ಕ್ರೆಡಿಟ್ ನಿನಗೆ ಸೇರಬೇಕಾಗಿತ್ತು. ಮಾಮ್, ಇದರ ಕ್ರೆಡಿಟ್ಸ್ ತಗೊಳ್ಳೋದೇನಿದೆ? ನನಗೆ ನೀನು, ನಿನಗೆ ನಾನು, ಅಷ್ಟೇ ಬೇಕಾಗಿರೋದು. ಆ್ಯಂಡ್ ನನಗೆ ಕ್ರೆಡಿಟ್ಸ್ ಅಲ್ಲ ಮಾಮ್ ಮ್ಯಾಟರು. ನಾವಿನ್ನೂ ಚಾಲ್ತಿಯಲ್ಲಿದ್ದೀವಲ್ಲ, ಇನ್ನೂ ಅಧಿಕಾರದಲ್ಲಿದ್ದೀವಲ್ಲ, ಅದು ಮ್ಯಾಟ್ರ್ ಆಗೋದು. ಆ್ಯಂಡ್ ನನಗೆ ಬೇಕಾಗಿರೋದು ಅಷ್ಟೇ, ಬೇರೇನೂ ಅಲ್ಲ. ಈ ಅಧಿಕಾರ ಅನ್ನೋದು ಹುಲಿ ಮೇಲಿನ ಸವಾರಿ ಥರ. ನಾವು ಇಳಿದಿದ ತಕ್ಷಣ ಅದು ನಮ್ಮನ್ನೇ ತಿಂದ್ಬಿಡತ್ತೆ. ಡೋಂಟ್ ವರಿ ಮಾಮ್. ಹುಲಿನ ಪಳಗಿಸಿಟ್ಕೊಂಡ್ರೆ ಅದು ಎಂಥ ಹುಲಿನೇ ಆಗಲಿ, ನಮ್ಮ ಮುಂದೆ ಅದು ಬೆಕ್ಕೆ. ಸೊ ಯು ಡೋಂಟ್ ವರಿ ಮಾಮ್. ನಿನ್ನನ್ನು ಕೆಳಗಿಳಿಸೋಕ್ಕೆ ಯಾರ ಕೈಲೂ ಸಾಧ್ಯನೇ ಇಲ್ಲ ಮಾಮ್. ನೀನು ಆರಾಮಾಗಿರು. ಈ ನಮ್ಮ ಕುಚಿಕ ಮಾಮ್ಸ್ ಇಡತ್ತಲ್ಲ, ಏನದು ತಂಡ ಕೂಲ್, ಆ ಥರ ಕೂಲ್ ಆಗಿರು. ಅಲ್ಲ ಜೈ, ಹೀಗೆ ಹೋಗಿ ಬರ್ತೀನಿ ಅಂತ ಹೇಳಿದೆಯಲ್ಲ ನೀನು, ಇಷ್ಟು ಲೇಟಾಗ ಬರೋದು? ನಿಮ್ಮ ಅಣ್ಣನೋ ಅವ್ನು ನೋವಲ್ಲೇ ಇದ್ದಾನೆ, ಅದಕ್ಕೆ ಏನೂ ಕೇಳಿಲ್ಲ. ಇನ್ ಕೇಸ್ ಕೇಳಿದ್ದಿದ್ರೆ ನಾನು ಏನು ಹೇಳ್ತಾ ಇದ್ದೆ ಜೈ? ಕೇಳಿಲ್ಲ ತಾನೇ, ಬಿಡು. ಆ್ಯಂಡ್ ನನಗೆ ಗೊತ್ತಿತ್ತು ಅವ್ನು ಕೇಳೋದು ಇಲ್ಲ ಅಂತ, ಅದಕ್ಕೆ ಹೊರಗಡೆ ಹೋಗಿದ್ದು ಒಂಥರ ಒಳ್ಳೇದಾಯ್ತು ಮಾಮ್. ಒಂಚೂರು ಚೇಂಜ್ ಅನ್ನಿಸ್ತು, ಒಂದು ಫ್ರೆಶ್ ಹೇರ್ ತೊಗೊಂಬಂದಂಗೆ ಆಯಿತು. ಅದೇ ಇಲ್ಲೇ ಇದ್ದಿದ್ರೆ ನನಗೆ ತುಂಬ ಸಫಕೇಟ್ ಆಗಿರೋದು. ಈ ದುಃಖ, ಕಣ್ಣೀರು, ಗೋಳಾಟ ಇದೆಲ್ಲ ನೋಡಿ ತಲೆ ಕೆಡೋದ್ರ ಬದಲು ಹೊರಗಡೆ ಹೋಗಿ ಬಂದಿದ್ದೆ ಬೆಟರ್ ಅನ್ನಿಸ್ತು. ಹೆಚ್ಚು ಅಂದರೆ ಏನು ಕೇಳಿರೋರು ಎಲ್ಲೋಗಿದ್ದಾನೆ ಅಂತ, ಹೊರಗಡೆ ಹೋಗಿದ್ದಾನೆ ಅಂದಿದ್ರೆ ಸುಮ್ಮನಾಗಿರೋರು. ಈ ಫಾರ್ಮ್ಯಾಲಿಟೀಸ್ಗೋಸ್ಕರ ನನ್ನ ಪೀಸ್ ಆಫ್ ಮೈಂಡ್ನ, ನನ್ನ ವ್ಯಾಲ್ಯೂಯಬಲ್ ಟೈಮ್ನ ನಾನು ಯಾಕೆ ಹಾಳು ಮಾಡ್ಕೊಳ್ಳಿ? ಅದಕ್ಕೆ ಹೊರಗಡೆ ಹೋಗಿದ್ದು ಬಂದೆ. ಆದರೂ ಹಾಗಲ್ಲ ಜೈ, ನೀನು ಇರಬೇಕಾಗಿತ್ತು. ನೀನಿದ್ರೆ ಚೆನ್ನಾಗಿರ್ತಿತ್ತು. ನನ್ನ ವಿಚಾರ ಬಿಡು ಮಾಮ್. ಆ್ಯಕ್ಚುಲಿ ಈಗ ಅಣ್ಣನ ಜೊತೆ ಕ್ಲೋಸ್ ಆಗಿರಬೇಕಾಗಿರೋದು ನೀನು. ಮೊದಲು ನೀನೊಂದು ಜೊತೆ ಹೇಗೆ ಕ್ಲೋಸ್ ಆಗಿದ್ಯೋ ಈಗಲೂ ಮತ್ತೆ ಆ ಕ್ಲೋಸ್ನೆಸ್ನ ಬೆಳೆಸ್ಕೋಬೇಕು. ಐ ಮೀನ್ ಟು ಸೇ, ನೀನು ಆ್ಯಕ್ಟಿವ್ ಆಗಿ ಅವನ ಜೊತೆ ಇನ್ವಾಲ್ವ್ ಆಗಬೇಕು ಮಾಮ್. ಆ್ಯಂಡ್ ಅದಕ್ಕೆ ಈಗ ನಮಗೆ ಸಿಕ್ಕಿರೋದು ರೈಟ್ ಟೈಮ್ ಮಾಮ್. ಪ್ರೆಸೆಂಟ್ ಅಣ್ಣಂಗೆ ಬೇಕಾಗಿರೋದು ಒಂದು ಎಮೋಷ್ನಲ್, ಮಾರಲ್ ಸಪೋರ್ಟ್ ಮಾಮ್. ಆ ಮಾರಲ್ ಆ್ಯಂಡ್ ಎಮೋಷ್ನಲ್ ಸಪೋರ್ಟ್ ಕೊಡುವಂಥ ವ್ಯಕ್ತಿ ನೀನಾಗಿರಬೇಕು. ಅಟ್ಲೀಸ್ಟ್ ನೀನು ಕೊಡದೆ ಹೋದ್ರೂ ಪರವಾಗಿಲ್ಲ, ಆ ಥರ ಡ್ರಾಮಾನಾದರೂ ಆಡಬೇಕು.
ಡ್ರಾಮಾ ಆಡಿ ಆಡಿ ಅವನು ಹೇಗೆ ಮೊದಲು ನಿನ್ನ ಮಾತು ಕೇಳ್ಕೊಂಡು ಬಿದ್ದಿದ್ನೋ ಆ ರೀತಿ ಬಿದ್ದಿರಬೇಕು. ಯು ಹ್ಯಾವ್ ಟು ಬಿ ಲೈಕ್ ಹಿಸ್ ರಿಂಗ್ ಮಾಸ್ಟರ್ ಆ್ಯಂಡ್ ನೀನು ಹಾಕಿರೋ ರಿಂಗಲ್ಲೇ ಅವನು ಉಸಿರಾಡಬೇಕು. ಆ ರೀತಿ ಪಳಗಿಸ್ಬೇಕು ಅವನನ್ನು. ಅಷ್ಟೇ ನಮಗೆ ಬೇಕಾಗಿರೋದು. ಆ್ಯಂಡ್ ಅದನ್ನು ಮಾಡೋದಕ್ಕೆ ಈಗ ರೈಟ್ ಟೈಮ್. ಒಂದು ರೀತಿ ಹೇಗೆ ಅಂತಂದರೆ, ಫಂಡಮೆಂಟಲಿ ಚೆನ್ನಾಗಿರುವಂಥ ಕ್ವಾಲಿಟಿ ಶೇರ್ಸು ಸಡನ್ನಾಗಿ ಮಾರ್ಕೆಟಲ್ಲಿ ಬಿದ್ದೋದಾಗ ಅದನ್ನು ಪರ್ಚೇಸ್ ಮಾಡಿ ಸೇಫಾಗಿ ನಮ್ಮ ಹತ್ರ ಇಟ್ಕೋತೀವಲ್ಲ, ಮುಂದಕ್ಕೆ ಕೆಲ್ಸಕ್ಕೆ ಬರುತ್ತೆ ಅನ್ನೋ ಹಾಗೆ. ಇಂಥ ಒಳ್ಳೆ ಚಾನ್ಸ್ ಯಾವಾಗಲೂ ಸಿಗೋದಿಲ್ಲ ಮಾಮ್. ಇದೊಂಥರ ಗೋಲ್ಡನ್ ಆಪರ್ಚುನಿಟಿ ಇದ್ದಾಗ ಇದನ್ನ ಯೂಸ್ ಮಾಡಿಕೊಂಡು ಹಣ್ಣನ್ನು ನಮ್ಮ ಕಡೆಗೆ ಎಳ್ಕೋಬೇಕು ಮೊದಲಿನ ಹಾಗೆ. ಆ್ಯಂಡ್ ಅವನನ್ನ ಹೇಳ್ಕೊಂಡ್ರೆ ಸಾಕು, ಆಟೋಮೆಟಿಕ್ ಆಗಿ ಭೂಮಿಕಾನು ನಮ್ಮ ಕಡೆಗೆ ಸೇರ್ಕೊಳ್ತಾಳೆ. ಸೊ ಡೋಂಟ್ ಮಿಸ್ ದಿಸ್ ಆಪರ್ಚುನಿಟಿ ಆ್ಯಂಡ್ ದಿಸ್ ಇಸ್ ದ ರೈಟ್ ಟೈಮ್. ಸೊ ನೀನು ಎಲ್ಲ ಯೋಚನೆಗಳನ್ನ ಸೈಡ್ಗಿಟ್ಟು ಬರೀ ಅಣ್ಣನ ಬಗ್ಗೆ ಮಾತ್ರ ಫೋಕಸ್ ಮಾಡು. ಅದೆಲ್ಲ ನಾನು ನೋಡ್ಕೋತೀನಿ. ಆದರೆ ನೀನು ಮೊದಲು ಅವಳನ್ನ ಹುಡುಕಿ ಅವಳ ಕತೆ ಮುಗಿಸು. ಅವಳು ಸತ್ತಿದ್ದಾಳೆ ಅಂತ ಇಲ್ಲಿ ಎಲ್ಲರ ಹತ್ರ ಸುಳ್ಳು ಹೇಳಿದ್ದೀವಿ. ಆದರೆ ಅವಳು ಎಲ್ಲೋ ಬದುಕಿದ್ದಾಳೆ. ಅವಳು ಎಲ್ಲಿದ್ದಾಳೆ ಅಂತ ಹುಡುಕಿ ಅವಳನ್ನು ಸಾಯಿಸೋವರೆಗೂ ನನಗೆ ನೆಮ್ಮದಿ ಇರಲ್ಲ. Done. I'll look after it. But you stay chill, stay happy. Good night. ಏನಿವರು ಇಷ್ಟೊತ್ತಾದ್ರೂ ಬರ್ಲಿಲ್ವಲ್ಲ? ಅಲ್ಲ, ಆಫೀಸ್ ಕೆಲಸ ಅಂತ ಹೋಗಿ ಬರಕ್ಕೆ ಇಷ್ಟೊತ್ತು ಬೇಕಾ? ಮಲಿ, ರೀ ಯಾಕ್ರಿ ಇಷ್ಟೊಂದು ತಡ ಮಾಡ್ಬಿಟ್ರಿ? ನೀವು ಅವಾಗ್ಲಿಂದ ಬರ್ತೀರಾ ಅಂತ ನಾನು ನಿಮ್ಮ ದಾರಿನೇ ಕಾಯ್ತಾ ಇದ್ದೀನಿ. ಫೋನ್ ಮಾಡಿದ್ರೆ ಫೋನ್ ಏನಕ್ಕೆ ಎತ್ತಕ್ಕಿಲ್ಲ ನೀವು? ಹೇಳ್ಬಿಟ್ಟೆ ಹೋಗಿದ್ನಲ್ಲ ಮಲ್ಲಿ, ಆಫೀಸ್ ಕೆಲಸ ಅಂತ. ಆಫೀಸ್ ಮೀಟಿಂಗಲ್ಲಿ ಇರ್ತೀನಿ, ಅವಾಗ ಕಾಲು ಮೆಸೇಜ್ಗಳು ಕೆಲವು ಸತಿ ಮಾಡೋಕ್ಕಾಗೋದಿಲ್ಲ. ಅದಕ್ಕೆ ಯಾಕೆ ಟೆನ್ಷನ್ ಮಾಡ್ಕೋತೀಯಾ? ಮತ್ತೆ ಇಷ್ಟು ಲೇಟಾಗಿ ಬಂದ್ರೆ ಯಾರಿಗಾರ ಟೆನ್ಷನ್ ಆಗದೆ ಇರ್ತೈತಾ? ಓಕೆ, ಕೂಲ್ ಮಲಿ, ಸಮಾಧಾನ. ಮಲಿ, ನಾನು ಹೋಗಿದ್ದು ಮೀಟಿಂಗಿಗೆ. ಆಫೀಸಲ್ಲಿ ಮೀಟಿಂಗಲ್ಲಿ ಬ್ಯುಸಿ ಇದ್ದೆ ನಾನು. ಮೀಟಿಂಗೇ ನನ್ನ ಕೈಲಿರುತ್ತಾ ಅರ್ಧಕ್ಕೆ ಬಿಟ್ಟು ಬಂದ್ಬಿಡೋದಕ್ಕೆ? ಮೀಟಿಂಗ್ ಮುಗಿಸ್ಕೊಂಡೇ ಬರ್ಬೇಕು ತಾನೆ. ಅಲ್ಲ, ಮನೆಗೆ ಬಂದು ಕೂತ್ಕೊಳ್ಳೋದೇ ದೊಡ್ಡ ಸಾಧನೆ, ದೊಡ್ಡ ವಿಷಯ ಅಂತ ಆಡ್ತಾರಲ್ಲ ನೀವು ಹೆಣ್ಮಕ್ಳು. ಮಲಿ, ಮನೆಯಲ್ಲೇ ದೊಡ್ಡ ಪ್ರಪಂಚ ಅಲ್ಲ ಮಲ್ಲಿ, ಅದಕ್ಕೂ ಹೊರಗಡೆ ಇನ್ನೂ ದೊಡ್ಡ ಪ್ರಪಂಚ ಇದೆ. ಅದ್ಯಾಕೆ ನಿನಗೆ ಅರ್ಥ ಆಗ್ತಿಲ್ಲ? ಅದು ನಿಮ್ಗೆ ರೀ, ಆದ್ರೆ ನಮ್ಗೆ ಕಟ್ಕೊಂಡ್ ಗಂಡನೇ ಪ್ರಪಂಚ ಆಗಿರ್ತಾನೆ. ಅದಕ್ಕೆ ಭಯ, ಅದಕ್ಕೆ ಅಷ್ಟು ಟೆನ್ಷನ್. ಸರಿ ಮಲಿ, ನನಗೆ ನಿನ್ನ ಸೆಂಟಿಮೆಂಟ್ ಅರ್ಥ ಆಗುತ್ತೆ. ಹಾಗಂತ ಯಾಕೆ ಎದ್ದಿರಕ್ಕೋದೆ? ಮಲ್ಕೋಬೇಕು ತಾನೆ. ಮಲಗಿದ್ದೆ, ಯಾಕೋ ಕೆಟ್ಟ ಕನ್ಸ್ ಬಿತ್ತು ರೀ, ಅದಕ್ಕೆ ಕೂತ್ಕೊಂಡಿದ್ದೆ. ಕೆಟ್ಟ ಕನ್ಸ? ಏನ್ ಮಲಿ, ಯಾಕೆ ಸುಮ್ಮನಾಗ್ಬಿಟ್ಟೆ? ನಿನ್ನೆ ಕೇಳ್ತಾ ಇರೋದು, ಹೇಳು ಏನದು ಕನ್ಸು ಅಂತ. ಅಲ್ಲ, ನಿದ್ದೆಯಿಂದ ಎದ್ದು ಕೂರೋಷ್ಟು ಖರಾಬಾಗಿ ಬಿತ್ತ ಕನ್ಸು? ಮಾತಾಡು ಮಲ್ಲಿ, ನಿನ್ನೆ ಕೇಳ್ತಾ ಇರೋದು. ಅಲ್ಲ, ನಿದ್ದೆಯಿಂದ ಎದ್ದು ಕೂರೋಷ್ಟು ಖರಾಬಾಗಿತ್ತ ಕನ್ಸು? ಮಲ್ಲಿ, ಮಾತಾಡು. ರೀ, ನಿಮಗೆ ದೇಹ ಏನಾದ್ರೂ ಸಿಕ್ಕಿದ್ಲಾ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.